ಕರ್ತಾವಂತ ಎಲ್ಲ ಕಪ್ಪಿಗೆ ಹೆಪ್ಪ ಹಾಕಿದ್ರೆ ಹೆಂಗಿರ್ಬೇಕು ಹಂಗಿದ್ದಾನೆ ಕಪ್ಪು ಹೆಪ್ಪು ಮುರಿದದ್ದ ಮುದ್ದು ಮಗ ಯಾರೇ ಇವನು ಎಂದು ಕೇಳೇ ಜಾಜಿ ಆ ನೀರಲ್ಲಿ ಇರ್ತದಲ್ಲ ಅದು ಬಿಟ್ಕೊಡ್ಲಿಲ್ಲ ಅಂತ ನೀರಲ ಹೇಳಿತು ಇವ ನಮ್ಮ ನೇರ ಬಂದು ನಾನು ನೀಲಿ ಅವನು ನೀಲಿ ನಮ್ಮ ಅಂತ ಹೇಳ್ತಾರೆ ಹಿಂಗ ಇಡೀ ವನಕ್ಕೆ ವನನೇ ಕೃಷ್ಣನ ಕೊಳಲಿನ ಗಾನಕ್ಕ ಅಂತರಂಗದಿಂದ ಸೂಸ್ತಕ್ಕಂತಹ ಭಕ್ತಿಯನ್ನ ಯಮುನಾ ನದಿ ನಿಧಾನಕ್ಕೆ ಪ್ರವಹಿಸಬೇಕಂತ. ಯಾಕಂದ್ರ ಜೋರಾಗಿ ನಾ ಪ್ರವಹಿಸಿದೆ ಅಂತಂದ್ರ ಆ ಶಬ್ದಕ್ಕ ಕೃಷ್ಣನ ಕೊಳಲಿನ ಗಾನ ಎಲ್ಲಾದ್ರೂ ಅದು ಇಟ್ ವುಡ್ ಬಿ ಡಿಸ್ಟರ್ಬ್. ಆದ್ದರಿಂದ ನಾದದ ತರಂಗ ಹೆಂಗ ನಿಧಾನಕ್ಕೆ ಪ್ರವಹಿಸಬೇಕು ಅದಕ್ಕೆ ಅನುಗುಣವಾಗಿ ಯಮುನೆಯ ತರಂಗಗಳು ಪ್ರವಹಿಸ್ತಾ ಇತ್ತು. ಹೇಳ್ತಾ ಹೋದ್ರೆ ನನಗೆ ಇದೇ ಒಂದು ವಿಷಯ ಆಗಿಬಿಡ್ತಿದ್ರಿ. ನಿಲ್ಲಿಸ್ತೀನಿ ಅಂತ ಹೇಳ್ತೀನಿ, ಇನ್ನೊಂದು ಹೇಳ್ತೀನಿ. ಈ ವೃಷಾಮೃಗ ಗಾವೋ ವೇಣುವಾದ್ಯ ಹೃತ ಚೇತಸೈತ್ಯ ಕಂತದಷ್ಟ ಕಬಳಾಧೃತ ಕರ್ಣಾ ನಿದ್ರಿತಾ ಲಿಖಿತ ಚಿತ್ರ ನಿವಾಸನ್. ಅಲ್ಲೇ ಕೊಳಲಿನ ಗಾನ ನಡೆದ ಸಮಯಕ್ಕ ಮೃಗಗಳು, ಚಿಗರಿಗಳು, ಗೋವುಗಳು ಹುಲ್ಲು ತಿಂತಾ ಇರಬೇಕು. ಹುಲ್ಲು ತಿಂತಾ ಇರುವಾಗ ಕೊಳಲಿನ ಗಾನ ಶುರು ಆತು ಅಂತಂದ್ರೆ ಬಾಯಿಯೊಳಗೆ ಕಚ್ಚಿ ಹಿಡಿದ ಹುಲ್ಲನ್ನು ಹಂಗ ಹಿಡ್ಕೊಂಡು ಬಂದು ಅಲ್ಲಿ ನಿಂತು ಬಿಡ್ಬೇಕಂತ. ಯಾಕಂದ್ರೆ ನುರಿಸಿದ್ರೆ ನುರಿಸೋ ಅಷ್ಟು ಹೊತ್ತು ಕೇಳಲಿಕ್ಕಾಗುದಿಲ್ಲ, ಉಗುಳಿದ್ರೆ ಉಗುಳ್ಲಿಕ್ಕೆ ಒಂದು ಸೆಕೆಂಡ್ ಹತ್ತದ ಅಷ್ಟೊತ್ತು ಮತ್ತೆ ಕೇಳಲಿಕ್ಕಾಗುದಿಲ್ಲ. ಹಿಡಿದದ್ದನ್ನ ಹಂಗ ದಂತದಷ್ಟ ಕಬಳ, ಕನ್ನಡದ ಕವಳನೆ ಸಂಸ್ಕೃತದ ಕವಳ. ದಂತದೊಳಗೆ ದಷ್ಟ ಅಂದ್ರೆ ಕಚ್ಚಿದ, ದಂತದಷ್ಟ ಕವಳ ಧೃತ ಕರ್ಣಾ ಕಿವಿ ನಿಮರಿಸಿಕೊಂಡು ನಿದ್ರಿತ ಲಿಖಿತ ಚಿತ್ರ ನಿವಾಸ. ನೋಡಿದವ್ರಿಗೆ ಏನ್ ಅನಿಸ್ಬೇಕು, ಎಲ್ಲ ಏನು ಚಿತ್ರ ಬರದಾರೇನಪ್ಪ, ನಟ್ ನಡು ಕೃಷ್ಣ ಕೊಳಗ ಗಾನ ಮಾಡ್ಕೋತ ಗಿಡದ ಕೆಳಗೆ ನಿಂತ್ಕೊಂಡಾನ, ಸುತ್ತಮುತ್ತಲು ಎಲ್ಲಾ ಪ್ರಾಣಿಗಳು ಹಿಂಗ ಮಾರಿ ಮ್ಯಾಲ ಮಾಡಿ ನಿಂತ್ಕೊಂಡವ, ಇದ್ರದೊಂದು ಚಿತ್ರದನೋ ಏನೋ ಅನಿಸ್ಬೇಕು. ಅಷ್ಟು ನಿಶ್ಚಲವಾಗಿ ನಿಂತ್ಕೊಂಡಿರ್ಬೇಕು. ಮತ್ತ ನಿದ್ದೆ ಮಾಡ್ಲಿಕ್ಕತ್ತಾವ ಏನೋ, ಎಚ್ಚರಿಲ್ಲೇನೋ ಮೈ ಮೇಲೆ ಅನುಸು ಹಂಗ. ನಿದ್ರಿತ ಲಿಖಿತ ಚಿತ್ರ ನಿವಾಸನ್ ಬರ್ಹೀಣಸ್ತವ ಕಥಾತುಪರಾಶೈ ಬದ್ಧ ಮಲ್ಲ ಪರಿಬರ್ಹ ವಿಡಂಬ. ಬರ್ಹಿ ಅಂತಂದ್ರ ನವಲಿನ ಗುಚ್ಛ. ಯಾರ್ದಾರ ಮನೆಗೆ ಹೋಗೋ ಮುಂದೆ ನಾವು ಹೂವಿನ ಗುಚ್ಛ ತಗೊಂಡು ಹೋಗ್ತೀವಿ ನೋಡಿ, ಹಂಗ ಅವು ನವಿಲು ಏನ್ ಮಾಡ್ತಿದ್ವು ಅಂತ, ಬರ್ಹಿಣ ಅಂದ್ರೆ ಆ ನವಿಲುಗಳು ಬರ್ಹಿಣ ಸ್ತವ ಕಥಾತುಪರಾಶೈ ಬದ್ಧ ಮಲ್ಲ ಪರಿಬರ್ಹ ವಿಡಂಬ. ಅವು ಬಂದು ಗರಿ ಬಿಚ್ಚಿಕೊಂಡು ಇದೇ ಈಗ ಹೂವಿನ ಗುಚ್ಛ ನಿನಗ ಅಂತ ಭಗವಂತಗ ಸ್ವಾಗತ ಮಾಡ್ತಾವ ಏನೋ ಅನ್ನೋ ಹಂಗ ಗರಿ ಬಿಚ್ಚಿಕೊಂಡು ಬಂದು ಅಲ್ಲಿ ನಿಂತ್ಕೊಳ್ಬೇಕಂತ. ಹಿಂಗ ನಾಮ ಸ್ಮರಣೆ ಮಾಡಿದ್ರೆ ಅಷ್ಟು ಪುಣ್ಯ ಇಲ್ರಿ. ಕಲಿಯುಗದೊಳಗೆ ಮಾಡಿದ್ರೆ ಬಹಳ ಪುಣ್ಯ. ಯಾಕಂದ್ರೆ ಕಲಿಯುಗದೊಳಗೆ ಮಾಡೋದು ಉತ್ತರ ಯುಗಗಳಿಗಿಂತ ಕಠಿಣ ಆಗಿದೆ. 108 ಮನಸ್ಸಿಗೆ ಎಳೆದಾಟಗಳು. ಈ ಮನಸ್ಸಿನ ಚಾಂಚಲ್ಯದಿಂದಾಗಿ ಒಳ್ಳೆ ಸುಖದಿಂದ ಇರಬಹುದಾದಂತಹ ಕುಟುಂಬಗಳು ನಾಶದ ಹಾದಿಯನ್ನು ಹಿಡಿದದ್ದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. 20-30 ವರ್ಷದ ಹಿಂದೆ ಇಲ್ಲಿ ಬಂದು ಬೇಕಾದಷ್ಟು ದುಡ್ಡು ಸಂಪಾದನೆ ಮಾಡಿ ಹೆಂಡತಿ, ಮಕ್ಕಳು, ಸ್ನೇಹಿತರು ಸಂತೋಷದಿಂದ ಇರಬಹುದು. ಆದ್ರೆ ಸಂಸಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಆ ಯಜಮಾನಗ ಅಥವಾ ಯಜಮಾನತಿಗೆ ಮನಸ್ಸಿನ ಕೈಯೊಳಗ ಬುದ್ಧಿ ಕೊಟ್ಟು ಬಿಟ್ರೆ ಎಲ್ಲ ಇದ್ದು ಏನೂ ಇಲ್ಲ ಹಂಗೆ, ಎಲ್ಲ ಇದ್ದು ಏನೂ ಇಲ್ಲ ಹಂಗೆ. ಎಷ್ಟು ಕಷ್ಟಪಟ್ಟಿರ್ತಾರ, ಎಷ್ಟು ಸಂಪಾದನೆ ಮಾಡಿರ್ತಾರ, ಎಷ್ಟು ಏರಿಳಿತೊಳಗೆ ಹಾದು ಬಂದಿರ್ತಾರ.